ಹನೂರು ಶೂಟೌಟ್ ಬಿಗ್ ಅಪ್ಡೇಟ್. ಘಟನೆ ಹಿಂದಿನ ಅಸಲಿ ಸತ್ಯ ಏನು ಗೊತ್ತಾ? ಸ್ಥಳದಲ್ಲಿ ಸಿಕ್ಕು 20 ಕೆಜಿ ಮಾಂಸ, 2 ನಾಡ ಬಂದೂಕು, 4 ಬ್ಯಾಗ್. ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ. ಅಪ್ಡೇಟ್ ಆಗದ ಸಚಿವ ಪುಟ್ಟರಂಗ ಶೆಟ್ಟಿ. ತನಿಖೆ ಎದುರಿಸುತ್ತಿರುವ ಅಧಿಕಾರಿಗಳು ತಲೆಮರೆಸಿಕೊಂಡಿದ್ದಾರೆ ಅಂತ ಸಚಿವರು ಹೇಳಿದ್ದೇಕೆ? ಮೃತ ವ್ಯಕ್ತಿಗಳ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಶಾಸಕ ಮಂಜುನಾಥ್. ವೋಟ್ ಬ್ಯಾಂಕ್ ಓಲೈಕೆಗಾಗಿ ಸಚಿವ ಪುಟ್ಟರಂಗ ಶೆಟ್ಟಿ ವಿವಾದಾಸ್ಪದ ಹೇಳಿಕೆ ಕೊಟ್ರ. ಏನಿದು ಘಟನೆ, ನಡೆದಿದ್ದು ಏನು? ಘಟನೆಯ ಇಂಚಿಂಚು ಮಾಹಿತಿಯ ಬಿಗ್ ಅಪ್ಡೇಟ್. ಎಸ್, 80ನೇ ಸ್ವಾತಂತ್ರ್ಯ ದಿನದಂದು ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ಅರಣ್ಯ ಇಲಾಖೆ ಗುಂಡೇಟಿಗೆ 3 ಬಲಿಯಾದ ಘಟನೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಕಾವೇರಿ ವನ್ಯಧಾಮ ಶಾಗ್ಯ ಅರಣ್ಯ ವಲಯದ ತುಮಿಯಾರ್ ಪಾಳ್ಯದಲ್ಲಿ ಅಕ್ರಮ ಬೇಟೆ ನಡೆಯುತ್ತಿರುವ ಮಾಹಿತಿ ಮೇರೆಗೆ ಹೋದ ಅರಣ್ಯ ಸಿಬ್ಬಂದಿಗಳ ಮೇಲೆ ಗುಂಡಿನ ದಾಳಿಯಾಗಿದೆ. ಪ್ರತಿ ದಾಳಿಯಲ್ಲಿ ಮರಿಯಾಮಂಗಲ ಗ್ರಾಮದ ಕುಮಾರ್, ಆಂಟೋನಿ ಸ್ವಾಮಿ, ಪೀಟರ್ ಎಂಬ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನ ಈ ಘಟನೆಗೆ ಪರ ವಿರೋಧ ಚರ್ಚೆ ನಡೆದು ಭಾರಿ ಪ್ರತಿಭಟನೆ ವ್ಯಕ್ತವಾಗಿದೆ. ಆದರೆ ಸ್ಥಳದಲ್ಲಿ 20 ಕೆಜಿ ಜಿಂಕೆ ಮಾಂಸ, 2 ನಾಡ ಬಂದೂಕು ಮತ್ತು 4 ಬ್ಯಾಗ್ ಪತ್ತೆಯಾಗಿದೆ ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದೆ. ಆದರೆ ಇದು ಉದ್ದೇಶಿತ ಕೊಲೆ ಅಂತ ಆರೋಪಿಸಿ ಹನೂರು ಪಟ್ಟಣದಲ್ಲಿ ಭಾರಿ ಪ್ರತಿಭಟನೆ ನಡೆದಿದೆ. ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿ 5 ಗಂಟೆಗಳ ಕಾಲ ಸಂಚಾರ ಸ್ಥಗಿತಗೊಳಿಸಿ ಭಾರಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ, ಡಿಸಿ ಶ್ರೀರೂಪ, ಎಸ್ಪಿ ಮುತ್ತುರಾಜ್ ಭೇಟಿ ನೀಡಿದ್ದಾರೆ. ಸಚಿವ ಪುಟ್ಟರಂಗ ಶೆಟ್ಟಿ ತನಿಖೆ ಎದುರಿಸುತ್ತಿರುವ ಅಧಿಕಾರಿಗಳು ತಲೆಮರೆಸಿಕೊಂಡಿದ್ದಾರೆ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ವಿವಾದಾಸ್ಪದ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಅತ್ತ ಶಾಸಕ ಎಂಆರ್ ಮಂಜುನಾಥ್ ಅವರು ಮೃತರ ಕುಟುಂಬಕ್ಕೆ ವೈಯಕ್ತಿಕ 10 ಲಕ್ಷ ಹಾಗೂ ಸರ್ಕಾರದಿಂದ 5 ಲಕ್ಷ, ತಲಾ 15 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಆದ್ರೆ ರೈತ ಸಂಘ ಸೇರಿ ಇನ್ನಿತರರು ತಲಾ 2 ಕೋಟಿ ಪರಿಹಾರ ಹಾಗೂ ಸರ್ಕಾರಿ ನೌಕರಿ ನೀಡಬೇಕು ಅಂತ ಆಗ್ರಹಿಸಿವೆ. ಸ್ವಾತಂತ್ರ್ಯದ 80ನೇ ವರ್ಷದಲ್ಲಿ ಹನೂರಿನಲ್ಲಿ ನಡೆದ ಈ ಘಟನೆ ನಿಜವಾದ ಸ್ವಾತಂತ್ರ್ಯ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರದ ನ್ಯಾಯಾಂಗ ತನಿಖೆ ಆದೇಶಿಸಿದೆ. ಆದ್ರೆ ಘಟನೆಗೆ ರಾಜಕಾರಣ ಬೆರೆಸಲಾಗ್ತಿದೆ ಎಂಬ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸಚಿವ ಪುಟ್ಟರಂಗ ಶೆಟ್ಟಿ ಕೊಟ್ಟ ಹೇಳಿಕೆ ನಾನಾ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಆತ್ಮರಕ್ಷಣೆಗಾಗಿ ಫೈರ್ ಮಾಡಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡಲಾಗ್ತಿದ್ಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದೇ ತಪ್ಪ ಅನ್ನೋದು ಇಲಾಖಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಪ್ರಶ್ನೆ ಕೂಡ ಆಗಿವೆ. ಒಟ್ಟಾರೆ ಹನೂರಿನ ಶೂಟೌಟ್ ಪ್ರಕರಣ ದೇಶಾದ್ಯಂತ ಭಾರಿ ಗಮನವನ್ನ ಸೆಳೆದಿದೆ.